ಇನ್ನು ಸಂಸದ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಜೆಡಿಎಸ್ ಪಕ್ಷದ ನಾಯಕರಿಗೆ ತೀವ್ರ ಮುಜುಗರ. ಲೈಂಗಿಕ ದೌರ್ಜನ್ಯ ಆರೋಪದಿಂದ ಎನ್ಡಿಎಗೆ ಮುಜುಗರ. ಹಾಸನ ಅಭ್ಯರ್ಥಿ ಬದಲಿಸುವಂತೆ ಹೇಳಿದ್ರಂತೆ ಬಿಜೆಪಿ ನಾಯಕರು. ಜೆಡಿಎಸ್ ನಾಯಕರ ಜೊತೆ ಚರ್ಚೆ ಮಾಡಿದ ಅಮಿತ್ ಶಾ ಹಾಸನದಲ್ಲಿ ಸಂಸದರಿಗೆ ಟಿಕೆಟ್ ಬೇಡ ಅಂತ ಹೇಳಿದ್ರಂತೆ. ಬಿಜೆಪಿ ನಡೆಸಿದ್ದ ಸರ್ವೆಯಲ್ಲಿ ಪ್ರಜ್ವಲ್ಗೆ ಹಿನ್ನಡೆ ವರದಿ. ಅಮಿತ್ ಶಾ ಸಲಹೆ ನಿರಾಕರಿಸಿದ ಜೆಡಿಎಸ್ ವರಿಷ್ಠರು. ಈ ಘಟನೆಯಿಂದ ಮೈತ್ರಿ ನಾಯಕರಲ್ಲಿ ಮೂಡಿದ ಆತಂಕ. ಮೊದಲೇ ಮಾಹಿತಿ ಇತ್ತ ಅಂತ ಬಿಜೆಪಿ ನಾಯಕರು. ಆದರೆ ಅಲ್ಲಿ ನೋಡಿ, ತುಂಬ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇದೆ. ಇದನ್ನು ಯಾರು ರಿಲೀಸ್ ಮಾಡಿಸಿದ್ರು, ಅಲ್ಲಿ ಪಕ್ಷದ ಜೊತೆ ಈಗೇನೋ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆ ಆಗಿರ್ಬೋದು. ಆದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ಬಗ್ಗೆ ಪ್ರೀತಮ್ ಗೌಡ ಒಂದೇ ಒಂದು ಕಡೆ ಅವರ ಹೆಸರನ್ನು ಹೇಳಿ ಪ್ರಚಾರ ಮಾಡಲಿಲ್ಲ. ನಮ್ಮ ಎನ್ ಡಿ ಅಭ್ಯರ್ಥಿ ಅಂತ ಹೇಳಿದ್ದು ನಂಬರ್ 1. ಆಮೇಲೆ ಮತ್ತೊಂದು ಕಡೆ ಇದನ್ನು ರಿಲೀಸ್, ಒಂದು ಕಡೆ ಇದು ಹೊರಗೆ ಬಂದಾಗ ಇದನ್ನು SIT ತನಿಖೆಗೆ ನೋಡಿ, ಈಗ ನೇಹಾ ವಿಚಾರಗಳು ಇತ್ತು. ಇಷ್ಟೆಲ್ಲ ಹೋರಾಟ ಆದ ನಂತರ ನೀವು CIDಗೆ ವಹಿಸಿದ್ರಿ. ಆಮೇಲೆ ಇನ್ನಿತರ ಅನೇಕ ತನಿಖೆಗಳು ಈಗಲೂ ಕೂಡ ಕೆಲವರು ಹೇಳ್ತಾರೆ CBI ಎನ್ಕ್ವೈರಿ ಆಗಿದೆ. ಯಾವುದು ಸೌಜನ್ಯ ಪ್ರಕರಣ CBI ಎನ್ಕ್ವೈರಿ ಆಗಿದೆ ಒಮ್ಮೆ. ಅದಾದ ನಂತರ ಇನ್ನೂ ದೊಡ್ಡ ಹೋರಾಟಗಳಾಗ್ತಾ ಇತ್ತಲ್ಲ, ಅದು ಏನು ಮಾಡಬೇಕು ಅಂತ ಕರೆದು ಕೂಡ ಸರ್ಕಾರ ಯಾವತ್ತೂ ಮಾತಾಡಿಲ್ಲ. ಆದರೆ ಇದೊಂದು ವಿಡಿಯೋಗಳು ಬಂದ ತಕ್ಷಣ ಸುಮೋಟವಾಗಿ ಕರೆತಂದು ಆಮೇಲೆ ಇನ್ನು ಕೆಲವು ಆರೋಪಗಳಿದೆ, TV ಮಾಧ್ಯಮಗಳಲ್ಲಿ ಫೋರ್ಸ್ಫುಲ್ ಆಗಿ ಅದನ್ನು ಹಾಕಿ 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 ಅಂತ ಹೇಳಿ ಮಾಡಿಸಿದ್ರು ಅಂತೇಳಿ. ವೀಕ್ಷಕರೇ, ಮತ್ತೊಂದು ಹೇಳ್ತೀವಿ, ಎಲ್ಲಿಯ ತನಕ ನೋಡಿ, ಒಂದು ನಮ್ಮ ಹತ್ರ ತುಂಬ ಜನ ಕೇಳಿದರು, ಇಂಥದ್ದು ಬರ್ತಾ ಇದೆಯಲ್ಲ ನಿಮ್ಮಲ್ಲಿ, ಯಾಕೆ ಅದರ ಬಗ್ಗೆ ಹೋಗ್ತಿಲ್ಲ TVಗಳಲ್ಲಿ ಅಂತ ನಮ್ಮ ಹತ್ರ ಕೇಳಿದರು. ವೆರಿ ಕ್ಲಿಯರ್ ವೀಕ್ಷಕರೇ, ಇಂಥದ್ದು ನಡೆದಾಗ ಯಾರಾದರೂ ಅದಕ್ಕೆ ನಮಗಿಂಥದ್ದು ಆಗಿದೆ ಅಂತ ಆರೋಪ ಮಾಡಬೇಕಾಗತ್ತೆ. ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಆಗಿದರೆ ಯಾರು ಏನು ಕೆಮ್ಮಕ್ಕೆ ಬರೋದಿಲ್ಲ, ಅಲ್ಲಿ ಯಾರು ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಿರುವಾಗ ನಾವು ಅಲ್ಲಿ ತನಕ ಸೈಲೆಂಟ್ ಆಗಿ ಇದ್ವಿ. ರಿಪಬ್ಲಿಕ್ ಕನ್ನಡದಲ್ಲಿ ಅದನ್ನು ಹಾಕಿಲ್ಲ. ಈಗಲೂ ಕೂಡ ಆ ವಿಡಿಯೋವನ್ನು ನಾವು ಖಂಡಿತವಾಗಲೂ ಹಾಕೋದಿಲ್ಲ. ಆದರೆ ಯಾವಾಗ ಸರ್ಕಾರವೇ, ಯಾವಾಗ ಸಿದ್ದರಾಮಯ್ಯನವರೇ ಇಂಥದ್ದೊಂದು ನಡೀತಾ ಇದೆ, SIT ತನಿಖೆಗೆ ಕೊಡುವಂತೆ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ ಅಂತ ಹೇಳಿದಾಗ ದೆನ್ ಅದು ಒಂದು ಸುದ್ದಿ ಆಗುತ್ತೆ. ಈಗ ಸುಮಾರು ಓಡಾಡ್ತಾ ಇರುತ್ತಪ್ಪ ಇಂಥ ವಿಡಿಯೋಗಳು. ತಗೊಂಬಂದು ಸ್ಟೋರಿ ಮಾಡೋಕ್ಕಾಗತ್ತಾ? ಸೊ ನಮ್ಮ ವೀಕ್ಷಕರು ಅರ್ಥ ಮಾಡ್ಕೋಬೇಕು, ಇಂಥ ಸ್ಟೋರಿಗಳು ಒಂದು ವೇಳೆ ಮ್ಯೂಚುವಲ್ ಆಗಿದ್ದರೆ ಅಥವಾ ಅವರಿಬ್ಬರು ಅವರಿಬ್ಬರು ವಯಸ್ಕರಾಗಿದ್ದಂಥವರು, ಅವ್ರಿಗೆ ಮದುವೆ ಆಗಿದೆಯೋ ಇಲ್ಲ, ಅದು ಬೇರೆ ವಿಚಾರ. ಅಂಥದ್ದು ವಿಡಿಯೋಗಳಿದ್ದ ಸಂದರ್ಭದಲ್ಲಿ ಅವರ ಅಂಡರ್ಸ್ಟ್ಯಾಂಡಿಂಗ್ ಅದು ನಡೆದಿದ್ದರೆ ಯಾರು ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಅವಕಾಶ ಇದೆ, ಕಾನೂನು ಅದಕ್ಕೆ ಅವಕಾಶ ಕೊಡುತ್ತೆ. ಆದರೆ ನಮ್ಮನ್ನು ಈ ಥರ ಬ್ಲ್ಯಾಕ್ಮೇಲ್ ಮಾಡಲಾಗಿದೆ, ನಮಗೆ ಈ ಥರ ಬ್ಲ್ಯಾಕ್ಮೇಲ್ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಅಂತ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ದೆನ್ ಇಟ್ ಈಸ್ ನ್ಯೂಸ್ ಅಷ್ಟೇ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಕೂಡ ಜಾಯಿನ್ ಆಗ್ತಿದ್ದಾರೆ. ರಂಜಿತ್ ಹಾಸನದಲ್ಲಿದ್ದಾರೆ. ರಂಜಿತ್, SIT ಟೀಮ್ ಇವತ್ತು ಮೊದಲ ಸಭೆ ಮಾಡುತ್ತೆ, ಆನಂತರ ತನಿಖೆ ಕೈಗೆತ್ತಿಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಹಾಸನದಲ್ಲಿ ಏನೆಲ್ಲ ಬೆಳವಣಿಗೆಗಳ ನಿರೀಕ್ಷೆ ಮಾಡಬಹುದು, ಏನಾಗ್ತಾ ಇದೆ ಅಲ್ಲಿ ಎಕ್ಸಾಕ್ಟ್ಲಿ? ಎಸ್ ಶ್ರುತಿ, ಗುಡ್ ಮಾರ್ನಿಂಗ್. ಜಯಪ್ರಕಾಶ್ ಶೆಟ್ರೆ, ಶ್ರುತಿ ನಿಮಗೂ ಕೂಡ. ನೋಡಿ, ಹಾಸನದ ಡೆವಲಪ್ಮೆಂಟ್ ಇಡೀ ರಾಜ್ಯ ಅಲ್ಲ, ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಹಾಲಿ ಸಂಸದರೊಬ್ಬರ ಪೆನ್ ಡ್ರೈವ್, ಆ ಪೆನ್ ಡ್ರೈವ್ನಲ್ಲಿ ಸುಮಾರು 2500ಕ್ಕೂ ಹೆಚ್ಚು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಇದೆಲ್ಲವೂ ಕೂಡ ನಮ್ಮ ಕಣ್ಮುಂದಿದೆ. ರಿಪಬ್ಲಿಕ್ ಕನ್ನಡ ಬಹಳ ಕ್ಲಿಯರ್ ಆಗಿದೆ, ನಮಗೊಂದು ಸಾಮಾಜಿಕ ಬದ್ಧತೆ ಇದೆ, ಕಳಕಳಿ ಇದೆ. ಆ ಕಾರಣದಿಂದ ಆ ವಿಡಿಯೋಗಳನ್ನು ನಾವೆಲ್ಲೂ ಕೂಡ ತೋರಿಸಿಲ್ಲ. ಎಸ್, ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡಿ ಹೇಳ್ತಾರೆ, ಇಂಥದ್ದೊಂದು ವಿಡಿಯೋ ನಾವು SIT ಕೊಟ್ಟಿದ್ದೀವಿ ಅಂತಲೇ ಹೇಳ್ತಾರೆ. ಅದಾದ ನಂತರ SIT ಫಾರ್ಮ್ ಆಗುತ್ತೆ. BK ಸಿಂಗ್ ಅವರದ್ರ ನೇತೃತ್ವವನ್ನು ವಹಿಸ್ತಾರೆ. 3 ಜನ SP ಗಳು, 4 ಜನ DYSPಗಳು ಇದರ ತನಿಖೆಯನ್ನು ಮಾಡ್ತಾರೆ. ಎಕ್ಸಾಕ್ಟ್ಲಿ ನಿನ್ನೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಸಂತ್ರಸ್ತ ಮಹಿಳೆಯೊಬ್ಬರು ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಅವರ ವಿರುದ್ಧ ಒಂದು FIR ಅನ್ನು ದಾಖಲು ಮಾಡ್ತಾರೆ. ಆ FIR ದಾಖಲು ಮಾಡಿ ಆದ ನಂತರ ಇವತ್ತು 12:30 SIT ಟೀಮ್ ಫಾರ್ಮ್ ಆಗಿದೆಯಲ್ಲ, ಅವರು ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ಬಂದು, ನಗರ ಪೊಲೀಸ್ ಠಾಣೆಗೆ ಬಂದು ಇನ್ವೆಸ್ಟಿಗೇಷನನ್ನು ಶುರು ಮಾಡ್ತಾರೆ ಮತ್ತು ಸ್ಥಳ ಮಹಜರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಅಪ್ಡೇಟ್ ಇದೆ. ನಾನಿರುವಂಥ ಜಾಗ ಜಿಲ್ಲಾಧಿಕಾರಿಗಳ ಕಚೇರಿ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಇವತ್ತು ಕಾಂಗ್ರೆಸ್ನ ಒಂದು ಟೀಮ್ ಬಂದು ಪ್ರತಿಭಟನೆಯನ್ನು ಮಾಡುತ್ತೆ. ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ DC ಅವರಿಗೆ ಒತ್ತಾಯ ಮಾಡುವ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ 10 ಗಂಟೆ ಅಂತ ಹೇಳಿದ್ದಾರೆ, 11 ಗಂಟೆ ಆಗಬಹುದು. ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೆ ನಾಯಕರೆಲ್ಲ ಬರ್ತಾರೆ. ಇಲ್ಲಿ ಬಂದು ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ವಿಚಾರ. ಥ್ಯಾಂಕ್ ಯು.